ಅಪಾರತೆಯಿಂದ ಇದನ್ನು ನಾವು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನನ್ನ ವಿನಂತಿ ಇಷ್ಟೇ, ರೈತ ಬಾಂಧವರೇ, ಇದನ್ನು ನಾವು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಫ್ಯಾಕ್ಟ್ರಿಯವರು ಹಾಗೂ ಹೋರಾಟಗಾರರು ರೈತರು ಜೊತೆಗೂಡಿಸ್ಕೊಂಡು ಇದನ್ನು ಬಗೆಹರಿಸ್ತಕ್ಕಂಥದ್ದು ಆಗಬೇಕಾಗ್ತದೆ. ಇದಕ್ಕೆ ಜಿಲ್ಲಾಡಳಿತ ಪ್ರಯತ್ನ ನಾವು ಕಂಟಿನ್ಯೂ ದಿನಂಪ್ರತಿ ಅವ್ರ ಜೊತೆ ಮೀಟಿಂಗಲ್ಲಿರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇನ್ನಾದರೂ ಮುಂದಾದರೂ ಈ ರೈತ ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಂಡು ಈ ಏನು ರೈತ ಹಾಗೂ ಫ್ಯಾಕ್ಟ್ರಿಯವ್ರ ನಡುವಿನ ಇರ್ತಕ್ಕಂಥ ಘಟನಾವಳಿನ ನಾವು ಖಂಡಿಸ್ತಕ್ಕಂಥದ್ದು ಹಾಗೂ ಅದ್ರ ಜೊತೆಗೆ ರೈತ ಹಾಗೂ ರೈತ ಹೋರಾಟಗಾರ ಕಾರ್ಖಾನೆ ಮಾಲೀಕರನ್ನ ಒಟ್ಟುಗೂಡಿಸಿ ಈ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕ್ರಮ ಕೈಗೊಳ್ತಾ ಇದ್ದೀವಿ. ನಾನು ವಿನಂತಿ ಮಾಡ್ಕೊತೀನಿ, ನಾನು ಒಬ್ಬ ರೈತನ ಮಗ, ನಂದು ಕಬ್ಬು ಹೋಗ್ತಾ ಇದ್ದೆ. ನಾನು ರೈತರ ಒಂದು ಹಿತಚಿಂತಕನೂ ಹೌದು. ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ, ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಸಹಕರಿಸಿ ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅಪಾರತೆಯಿಂದ ಇದನ್ನು ನಾವು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನನ್ನ ವಿನಂತಿ ಇಷ್ಟೇ, ರೈತ ಬಾಂಧವರೇ, ಇದನ್ನು ನಾವು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಫ್ಯಾಕ್ಟ್ರಿಯವರು ಹಾಗೂ ಹೋರಾಟಗಾರರು ರೈತರು ಜೊತೆಗೂಡಿಸ್ಕೊಂಡು ಇದನ್ನು ಬಗೆಹರಿಸ್ತಕ್ಕಂಥದ್ದು ಆಗಬೇಕಾಗ್ತದೆ. ಇದಕ್ಕೆ ಜಿಲ್ಲಾಡಳಿತ ಪ್ರಯತ್ನ ನಾವು ಕಂಟಿನ್ಯೂ ದಿನಂಪ್ರತಿ ಅವ್ರ ಜೊತೆ ಮೀಟಿಂಗಲ್ಲಿರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇನ್ನಾದರೂ ಮುಂದಾದರೂ ಈ ರೈತ ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಂಡು ಈ ಏನು ರೈತ ಹಾಗೂ ಫ್ಯಾಕ್ಟ್ರಿಯವ್ರ ನಡುವಿನ ಇರ್ತಕ್ಕಂಥ ಘಟನಾವಳಿನ ನಾವು ಖಂಡಿಸ್ತಕ್ಕಂಥದ್ದು ಹಾಗೂ ಅದ್ರ ಜೊತೆಗೆ ರೈತ ಹಾಗೂ ರೈತ ಹೋರಾಟಗಾರ ಕಾರ್ಖಾನೆ ಮಾಲೀಕರನ್ನ ಒಟ್ಟುಗೂಡಿಸಿ ಈ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕ್ರಮ ಕೈಗೊಳ್ತಾ ಇದ್ದೀವಿ. ನಾನು ವಿನಂತಿ ಮಾಡ್ಕೊತೀನಿ, ನಾನು ಒಬ್ಬ ರೈತನ ಮಗ, ನಂದು ಕಬ್ಬು ಹೋಗ್ತಾ ಇದ್ದೆ. ನಾನು ರೈತರ ಒಂದು ಹಿತಚಿಂತಕನೂ ಹೌದು. ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ, ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಸಹಕರಿಸಿ ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ